ವೆಲ್ಕಮ್ ವೆಲ್ಕಮ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಅವರು ತಮ್ಮ ಸೇವೆಯನ್ನು ನೀವು ಮುಂದುವರಿಸುತ್ತಾ ನಿಮ್ಮಲ್ಲಿ ಕೂಡ ನೀವು ಒಂದು ದೇಶ ಪ್ರೇಮ, ದೇಶ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಪಡೀರಿ. ಅವರು ಯಾವ ರೀತಿಯಾಗಿ ದೇಶದ ಸೇವೆ ಮಾಡಿದರು ಅವರ ಒಂದು ಜೀವನ ಚರಿತ್ರೆಯನ್ನು ಪರಿಚಯಿಸುತ್ತಾ ನಿಮ್ಮನ್ನು ಉದ್ಯಮಿಸಲು ಬಂದಂಥ ಶ್ರೀ ರಾಜಪ್ಪ, ಮಾಜಿ ಸೈನಿಕ ಸಿಂಧು ಇವರ ಒಂದು ಕಿರು ಪರಿಚಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೇನೆ. ಜೈ ಜವಾನ್ ಜೈ ಕಿಸಾನ್. ಭಾರತ ಮಾತೆಯ ವೀರ ಪುತ್ರರು, ದೇಶದ ನಿಜವಾದ ಬೆನ್ನೆಲುಬು ವೀರ ಸೈನಿಕರು ಮತ್ತು ಈ ದೇಶದ ರೈತರು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಯಾವುದೇ ಸಮಯದಲ್ಲಿ, ಯಾವುದೇ ಕಠಿಣ ಸಮಯದಲ್ಲಿ ತಮ್ಮ ಜೀವನವನ್ನು ಲೆಕ್ಕಿಸದೆ ದೇಶದ ಗಡಿಯಲ್ಲಿ ನಿಂತು ದೇಶವನ್ನು ಕಾಯುವ ನಿಮ್ಮೆಲ್ಲರ ನೆಮ್ಮದಿಯ ಜೀವನಕ್ಕೆ ಕಾರಣಕರ್ತರಾದ ಭಾರತಾಂಬೆಯ ವೀರಪುತ್ರರಲ್ಲಿ ಒಬ್ಬರಾದ ಶ್ರೀ ರಾಜಪ್ಪ ಮಜ್ಜಿಗಿ, ಮಾಜಿ ಭಾರತೀಯ ಸೈನಿಕರು ಮಸ್ಕಿ, ಇವರು ಇಂದು ತಮ್ಮ ಮಧ್ಯದಲ್ಲಿದ್ದಾರೆ. ಇವರು ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನು ಲೆಕ್ಕಿಸದೆ ಶತ್ರುಗಳೊಂದಿಗೆ ಹೋರಾಡಿ ನಿವೃತ್ತಿ ಹೊಂದಿದ್ದಾರೆ. ಇವರ ಪರಿಚಯ ಮಾಡಿಕೊಡುವ ಭಾಗ್ಯವನ್ನು ನಾನು ಭಾವಿಸುತ್ತೇನೆ. ಇವರು ಮೂಲತಃ ರಾಯಚೂರು ಜಿಲ್ಲೆಯ ನಿಂಗಸೂರು ತಾಲೂಕಿನ ಕಸವಳ್ಳಿ ಹುಣಸೂರು ಗ್ರಾಮದವರು. ಶ್ರೀಮತಿ ಪಾರ್ವತಮ್ಮ ಶ್ರೀ ಗುಂಡಪ್ಪ ಮಜ್ಜಿಗಿ. ಇವರ 4 ಜನ ಮಕ್ಕಳಲ್ಲಿ ಮೊದಲನೆಯ ಮತ್ತು ಹಿರಿಯ ಮಗನೇ ಶ್ರೀ ರಾಜಪ್ಪ, ಮಾಜಿ ಭಾರತೀಯ ಸೈನಿಕರಾಗಿದ್ದಾರೆ. ಇವರು ಒಂದರಿಂದ 7ನೇ ತರಗತಿಯವರೆಗೆ ಸ್ವಗ್ರಾಮ ಕಸವಳ್ಳಿ ಹುಣಸೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ನಂತರ 8ನೇ ಮತ್ತು 9ನೇ ತರಗತಿಯನ್ನು ನಿಂಗಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿದ್ದಾರೆ. 10ನೇ ತರಗತಿಯನ್ನು ಬಾಗಲಕೋಟೆ ಜಿಲ್ಲೆಯ ಹುಡುಗದಲ್ಲಿ ಮುಗಿಸಿರುತ್ತಾರೆ. ನಂತರ PUCಯನ್ನು ಸರ್ಕಾರಿ ಕಾಲೇಜು ಲಿಂಗಸ್ಕೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಗಲೇ ದೇಶ ಸೇವೆ ಮಾಡಬೇಕು ಎಂದು ನಿರ್ಧರಿಸಿ ಕೊಪ್ಪಳ ಜಿಲ್ಲೆಯ ಸೇನೆಯ ಆಯ್ಕೆ ಪ್ರಕ್ರಿಯೆ ನಡೆದ ಸಂದರ್ಭ ಇವರು ಭಾಗವಹಿಸಿದ್ದರು. ಇವರ ಜೊತೆಗೆ ಸುಮಾರು 3800 ವಿದ್ಯಾರ್ಥಿಗಳು ಸಹ ಒಂದು ಸೇನೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಅಷ್ಟು ಜನರಲ್ಲಿ ಇವರೊಬ್ಬರೇ ಆಯ್ಕೆಯಾಗಿದ್ದರು. ಅಂದರೆ ಸೇನೆಯ ಆಯ್ಕೆ ಪ್ರಕ್ರಿಯೆಯು ತುಂಬಾ ಕಷ್ಟಕರವಾಗಿರುತ್ತದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗುತ್ತದೆ. ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಆಫ್ ಬೆಂಗಳೂರು ಇಂಡಿಯನ್ ಆರ್ಮಿಯಲ್ಲಿ ಆಯ್ಕೆಯಾದ ಇವರು 3 ವರ್ಷ ತರಬೇತಿಯನ್ನು ಮುಗಿಸಿ ಅಂದಿನಿಂದ ಭಾರತೀಯ ಸೇನೆಯಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸಿ ಹಲವಾರು ನಾಮಾಂಕಿತಗಳನ್ನು ಬಿರುದುಗಳನ್ನು ಪಡೆದು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಹೋರಾಡಿ ನಮ್ಮೆಲ್ಲರ ನೆಮ್ಮದಿಯ ಜೀವನಕ್ಕೆ ಕಾರಣಕರ್ತರಾಗಿ ನಿವೃತ್ತಿ ಪಡೆದಿದ್ದಾರೆ. ಇವರು ತಮ್ಮ ಬಾಲ್ಯ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಕುಟುಂಬದ ಹಿರಿಯ ಮಗನಾದ ಇವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೇ ಗದಗ ಜಿಲ್ಲೆಯ ಹಣ್ಣಿಗೇರಿಯಿಂದ ಮೆಣಸಿನಕಾಯಿಗಳನ್ನು ತಂದು ಲಿಂಗಸ್ಕೂರಿನಲ್ಲಿ ಮಾರಾಟ ಮಾಡುತ್ತಾ ಮತ್ತು ಬೇವಿನ ಬೀಜಗಳನ್ನು ಎಲ್ಲೆಲ್ಲಿ ಬೇವಿನ ಮರಗಳಿರುತ್ತವೆಯೋ ಹುಡುಕಾಡಿ ಅಲ್ಲಿಗೆ ಹೋಗಿ ಬೇವಿನ ಬೀಜಗಳನ್ನು ಆರಿಸಿ ಅವುಗಳನ್ನು ಮಾರಾಟ ಮಾಡಿ ತಮ್ಮ ಕುಟುಂಬದ ಹಸಿವನ್ನು ನೀಗಿಸಿದ್ದಾರೆ. ಇವರು ಭಾರತೀಯ ಸೇನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣವೇನೆಂದರೆ ಅವರಿಗೆ PUC ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಕಾಲೇಜಿನಲ್ಲಿ NCC ವಿದ್ಯಾರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿಕೊಳ್ಳಿ, ನನಗೆ NCC ಡ್ರೆಸ್ ಹಾಕಿಕೊಳ್ಳುವ ಆಸೆ ಇದೆ ಎಂದು ಅಂದಿನ ಕಾಲೇಜಿನ NCC ತರಬೇತಿದಾರರನ್ನು ಕೇಳಿದಾಗ ಅವರು ಇವರನ್ನು NCC ಸೇರಿಸಿಕೊಳ್ಳದೆ ಇವರಿಗೆ ಅಪಹಾಸ್ಯ ಹಾಗೂ ಅವಮಾನ ಮಾಡಿದ್ದೇ ಇವರಿಗೆ ಸ್ಫೂರ್ತಿಯಾಗಿದೆ. ನಾನು ಬರೀ NCC ತರಬೇತಿದಾರನಾಗುವುದು ಬೇಡ, ಈ ದೇಶದ ಅತ್ಯುನ್ನತ ಶ್ರೇಷ್ಠ ಪ್ರಾಮಾಣಿಕ ಹುದ್ದೆಯಾದ ಭಾರತೀಯ ಸೇನೆ ಸಮಸ್ತರಿಸಲೇಬೇಕು ಎಂದು ಗಟ್ಟಿ ತೀರ್ಮಾನ ಮಾಡಿ ಅದೇ ಸಮಯದಲ್ಲಿ ಕೊಪ್ಪಳದಲ್ಲಿ ನಡೆದ ಸೇನೆಗೆ ಭರ್ತಿ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಸೇನೆಗೆ ಆಯ್ಕೆಯಾಗಿದ್ದಾರೆ. ಇಂತಹ ಅಚಲ ವಿಶ್ವಾಸ ನಿರ್ಧಾರ ಮಾಡಿ ತಮ್ಮ ಗುರಿಯನ್ನು ತಲುಪಿ ಈ ದೇಶದ ಭಾರತಾಂಬೆಯ ವೀರ ಪುತ್ರನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇಂದು ನಿಮ್ಮೆಲ್ಲರ ಮೇಲಿನ ಪ್ರೀತಿ ವಾತ್ಸಲ್ಯದಿಂದಾಗಿ ನಿಮ್ಮೆಲ್ಲರ ಮುಂದೆ ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲು ನಿಮ್ಮನ್ನು ಈ ದೇಶದ ವೀರ ಯೋಧರಾಗಿ ಪ್ರೇರಣೆ ನೀಡಲು ಬಂದಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರೂ ತುಂಬ ಅದೃಷ್ಟವಂತರೆಂದು ಭಾವಿಸಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಮತ್ತು ಹೆಚ್ಚುವರಿಯ ಕೊಟ್ಟಿಲು ನಡೆಯುವ ಜಾತ್ರೆಗಳ ಸರ್ವಸದಸ್ಯರ ಪರವಾಗಿ ಮತ್ತೊಮ್ಮೆ ಈ ಒಂದು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳ ತರಗತಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ.